ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆನ್ಯಾನ್ ಕುಕ್ ಸ್ಟವ್ ಟಾಪ್ನ ಯಾವ ರೀತಿ ಆನ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಲಾಕ್ನ ಕೊಟ್ಟಿರ್ತಾರಲ್ವ, ಈ ಲಾಕು ಮಕ್ಕಳು ಏನಾದರೂ ಬಂದು ಟಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಲಾಕ್ ಆಗಿರುತ್ತೆ. ಅದನ್ನು ನಾವು ಕಂಟಿನ್ಯೂಸ್ ಆಗಿ 7 to 8 ಸೆಕೆಂಡ್ಸು ಹೋಲ್ಡ್ ಮಾಡಿ ಇಟ್ಕೋಬೇಕು. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೀ ಅನ್ನೋದು ಅನ್ಲಾಕ್ ಆಗುತ್ತೆ. ನಾವು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟ್ ಮಾಡೋದು ತುಂಬ ಸಿಂಪಲ್ಲು, ಜಸ್ಟ್ ಸ್ಕ್ರೀನ್ ಟಚ್ ಥರ ಇದು ವರ್ಕ್ ಆಗುತ್ತೆ. ಫೋನಲ್ಲಿ ನಾವು ಯಾವ ರೀತಿ ಟಚ್ ಮಾಡ್ತೀವೋ ಆ ರೀತಿ ಟಚ್ ಮಾಡಿದ್ರೆ ಆನ್ ಆಗುತ್ತೆ. ನೋಡಿ, ಈಗ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅದು ಆನ್ ಆಗಿದೆ. ಈಗ ನಾವು ಲೆಫ್ಟು ಮತ್ತು ರೈಟು ಬಟನ್ಗಳಿದೆಯಲ್ಲ, ಅದರಲ್ಲಿ ಯಾವುದು ಬೇಕು, ಫ್ರಂಟ್ ಕುಕ್ ಟಾಪ್ ಬೇಕಾ లేదా ಬೇರೆದು ಬೇಕಾ ಅಂತ ಹೇಳಿದ್ರೆ ಆನ್ ಮಾಡ್ಕೊಳ್ಬೋದು. ಈಗ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಒಂದು 5 to 6 ಸೆಕೆಂಡ್ಸು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು, ಆನ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಕುಕ್ ಟಾಪು ಲಾಕ್ ಆಗಿರೋದು. ರೆಡ್ ಕಲರ್ ಟರ್ನ್ ಆಗಿದ್ರೆ ಲಾಕ್ ಆಗಿರುತ್ತೆ. ಸೊ ಅದನ್ನು ಅನ್ಲಾಕ್ ಮಾಡಿ ನಾವೀಗ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಈಗ ಇದರಲ್ಲಿ ನಮಗೆ ಎರಡರಲ್ಲಿ ಯಾವ್ದು ಬೇಕು ಅದನ್ನು ಚೆಕ್ ಮಾಡಿಕೊಂಡು ಜಸ್ಟ್ ಸೆಂಟ್ರಲ್ಲಿ ಟಚ್ ಮಾಡಿದ್ರೆ ಸಾಕು. ಈ ರೀತಿ ಒಂದು ಪಾಯಿಂಟ್, ಸರ್ಕಲ್ ಪಾಯಿಂಟನ್ನು ಟಚ್ ಮಾಡಿದ್ರೆ ಆನ್ ಆಗುತ್ತೆ. ಈ ಕಡೆ ಮೈನಸ್ಸು ಪ್ಲಸ್ ಇದೆ ಅಲ್ವಾ, ಅದರಲ್ಲಿ ನಾವು ಟೆಂಪ್ರೇಚರನ್ನು ಜಾಸ್ತಿ ಮಾಡ್ಕೊಳ್ಬೋದು. ಅಂದರೆ ಉರಿನ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು. ನೋಡಿ, ಈ ರೀತಿ ಪ್ಲಸ್ ಮಾಡ್ತಾ ಇದ್ರೆ ಒಂದೊಂದು ಬಟನ್ನು ಆನ್ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ ನೋಡಿ, ಅಲ್ಲಿ ಸ್ಟವ್ವು ಕುಕ್ ಟಾಪು ಕಂಪ್ಲೀಟಾಗಿ ಹೀಟ್ ಆನ್ ಆಗ್ತಾ ಇದೆ. ಇದು ತುಂಬ ಅಮೇರಿಕಾದಲ್ಲಿ ಯೂಸ್ ಮಾಡುವಂಥ ಕೆನ್ಯಾನ್ ಸ್ಟವ್ ಕುಕ್ ಟಾಪ್. ಇದು ತುಂಬ ಚೆನ್ನಾಗಿದೆ. ಇದರಿಂದ ಏನಾಗುತ್ತೆ ಅಂತೇಳಿ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅವರು ಒಂದು 5 ನಿಮಿಷ 10 ನಿಮಿಷ ತೊಗೊಳ್ತಾರೆ ಆನ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೊಂದು ಪಕ್ಕದ್ದು ಕೂಡ ಇದೇ ರೀತಿ ಒಂದು 3 ಸೆಕೆಂಡ್ಸ್ ಅಥವಾ 4 ಸೆಕೆಂಡ್ಸ್ ಆನ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನೆಕ್ಸ್ಟು ಅದನ್ನು ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು. ಪ್ಲಸ್ ಸಿಂಬಲ್ ಪ್ರೆಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಮೈನಸ್ ಸಿಂಬಲ್ ಪ್ರೆಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಇದೆಲ್ಲ ಕೆಲಸ ಆದಮೇಲೆ ನಾವು ಈವನ್ ಕುಕ್ ಟಾಪ್ ಬಂದು ಸ್ಟವ್ಗೆ ಕುಕ್ಕರನ್ನು ಉಪಯೋಗಿಸ್ಕೊಳ್ಬೋದು. ನಾನ್ ಸ್ಟಿಕ್ ಬೇಸ್ ಮತ್ತು ಇಂಡಕ್ಷನ್ ಬೇಸು, ಎಲೆಕ್ಟ್ರಿಕ್ ಬೇಸ್ಗಳಿರುವಂಥ ವೆಸಲ್ಸ್ಗಳೆಲ್ಲ ಅವರು ಕುಕ್ವೇರ್ಗಳನ್ನು ಎಲ್ಲ ಕಂಪ್ಲೀಟ್ ಆಗಿ ಇಟ್ಟಿರ್ತಾರೆ. ನಾವು ಬೇಕು ಅಂತ ಹೇಳಿದ್ರೆ ಎಲ್ಲ ತೊಗೊಳ್ಬೋದು. ಎಲ್ಲ ರೀತಿಯ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ಎಲ್ಲ ಹೀಟ್ ಕಮ್ಮಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಟ್ ಸರ್ಫೇಸ್ ಆಗಿರುತ್ತೆ. ಅದ್ರ ಮರೆತು ನಾವೇನಾದರೂ ಪ್ಲಾಸ್ಟಿಕ್ಕದು ಚಾಪಿಂಗ್ ಬೋರ್ಡ್ ಏನಾದರೂ ಮೇಲಿಟ್ಟರೆ ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಕ್ಕಳಿದ್ರೆ ಕೇರ್ಫುಲ್ಲಾಗಿ ಲಾಕ್ ಮಾಡೋದ್ರಿಂದ ಮಕ್ಕಳು ಆನ್ ಮಾಡೋದಿಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಈ ವಿಡಿಯೋ ಹೆಚ್ಚು ಜನಕ್ಕೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಯೂಟ್ಯೂಬ್ ನಮ್ಮ ವೀಡಿಯೋಸನ್ನು ರೆಕಮೆಂಡೇಷನ್ಗೆ ಕಳಿಸುತ್ತೆ. ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.